ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿಜಯನಗರ ಜಿಲ್ಲಾ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿ 27 ಲಕ್ಷ ಮೌಲ್ಯದ ಮಾಲು ಸಮೇತ ಆರೋಪಿಗಳನ್ನ ಬಂಧಿಸಿದ್ದಾರೆ. ಹೊಸಪೇಟೆ ಹರಪನಹಳ್ಳಿ ಉಪವಿಭಾಗ ಠಾಣೆಯಲ್ಲಿ ಕೇసు ದಾಖಲಾಗಿತ್ತು. ಹರಪನಹಳ್ಳಿ ಚಿತ್ತ ವಾಡ್ಗಿ ಕಲ್ಯಾಣ ಮಂಟಪದಲ್ಲಿ ಕಳ್ಳತನ ನಡೆದಿತ್ತು. ಬಂಧಿತರಿಂದ ಒಟ್ಟು 11 ಲಕ್ಷ ಮೌಲ್ಯದ 6 ಬೈಕ್ 33 ಗ್ರಾಂ ಚಿನ್ನವನ್ನ ವಶಕ್ಕೆ ಪಡೆಯಲಾಗಿದೆ. ಹರಪನಹಳ್ಳಿ ಠಾಣೆ ವ್ಯಾಪ್ತಿಯಲ್ಲಿ 2.80 ಲಕ್ಷ ಮೌಲ್ಯದ ಚಿನ್ನ ಜಪ್ತಿಯಾಗಿರುವಂತದ್ದು. ಇಲ್ಲಿ ನಾನಾ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಂತ ಒಟ್ಟು 6 ಜನ ಆರೋಪಿಗಳನ್ನ ಲಾಕ್ ಮಾಡಲಾಗಿದೆ. ಇಲ್ಲಿ ಪೊಲೀಸರು ವಿಜಯನಗರ ಜಿಲ್ಲಾ ಪೊಲೀಸರು ನಡೆಸಿರುವಂತಹ ಈ ಒಂದು ಭರ್ಜರಿ ಕಾರ್ಯಾಚರಣೆಯಲ್ಲಿ ಒಟ್ಟು 6 ಜನ ಆರೋಪಿಗಳು ಲಾಕ್ ಆಗಿರುವಂತದ್ದು. ಈ ಹಿಂದೆ ನಡೆದಿರುವಂತಹ ಹಲವು ಪ್ರಕರಣಗಳಲ್ಲಿ ಭಾಗಿಯಾಗಿಯವರನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಹರಪನಹಳ್ಳಿ ಉಪವಿಭಾಗದ ಹಡಗಲಿ ಪೊಲೀಸ್ ಠಾಣೆಯಲ್ಲಿ ಒಂದು ಡೇ HPT ರಿಪೋರ್ಟ್ ಆಗಿರುತ್ತೆ. ಕ್ರೈಮ್ ನಂಬರ್ 72/26 ದಿನಾಂಕ 22/6/26 ಈ ಪ್ರಕರಣ ವರದಿಯಾಗಿತ್ತು. ಇದರಲ್ಲಿ ತನಿಖೆ ಕೈಗೊಂಡಾಗ ನಮಗೆ ಮೀರಕೋರನಹಳ್ಳಿ ಗ್ರಾಮದ ಒಬ್ಬ ಅಕ್ಯೂಸ್ನ ನಾವು ಈ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ ಒಂದು ಚಿಟ್ಚಾಟನ್ನು ನಡೆಸಿದ್ದಾರೆ. ಏನು ಹೇಳಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ. ವಿಜಯನಗರ ಜಿಲ್ಲಾ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಅಂತಲೇ ಹೇಳ್ಬೋದು. ನೋಡ್ಬೋದು ದೃಶ್ಯಾವಳಿಗಳಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಸುಮಾರು 15 ಬೈಕ್ಗಳು, ಸುಮಾರು 165 ಗ್ರಾಂ ಚಿನ್ನಾಭರಣವನ್ನು ಕೂಡ ಪೊಲೀಸರು ಕೂಡ ಜಪ್ತಿ ಮಾಡಿದ್ದಾರೆ. ವಿಜಯನಗರ ಜಿಲ್ಲೆಯ ಸುಮಾರು 4 ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿರ್ತಕ್ಕಂಥದ್ದು. ಆ 4 ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಡೆದಂಥ ಪ್ರಕರಣವನ್ನು ಕೂಡ ಪೊಲೀಸರು ಭರ್ಜರಿಯಾಗಿ ಭೇದಿಸಿದ್ದಾರೆ ಅಂತಲೇ ಹೇಳ್ಬೋದು. ವಿಶೇಷವಾಗಿ ವಿಜಯನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಜಾನ್ವಿ ಅವರ ನೇತೃತ್ವದಲ್ಲಿ ಕೂಡ ಈ ಒಂದು ಕಾರ್ಯಾಚರಣೆ ಕೂಡ ಯಶಸ್ವಿಯಾಗಿ ನಡೆದಿರ್ತಕ್ಕಂಥದ್ದು. ಇದೇ ವಿಚಾರವಾಗಿ ಮಾತಾಡಲಿಕ್ಕೆ ನಮ್ಮ ಜೊತೆ ವಿಜಯನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಆದಂಥ ಎಸ್ ಜಾನ್ವಿ ಅವರು ಇದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗೋಣ. ಮೇಡಮ್, ಯಾವ ರೀತಿ ಇತ್ತು ಕಾರ್ಯಾಚರಣೆ, ಹೇಗೆ ನಡೀತು ಅಂತ? ಹರಪನಹಳ್ಳಿ ಹಾಗೂ ಹೊಸಪೇಟೆ ಉಪವಿಭಾಗದ ಸುಮಾರು 4 ಠಾಣೆಯವರು ವಿಶೇಷ ತಂಡಗಳನ್ನ ರಚಿಸಿ ಟೋಟಲಿ 165 ಗ್ರಾಮ್ ಗೋಲ್ಡ್ ಮತ್ತು 15 ಬೈಕ್ಗಳನ್ನ ರಿಕವರಿ ಮಾಡಿ ಸುಮಾರು 6 ಪ್ರಕರಣಗಳನ್ನ ಭೇದಿಸಿದ್ದಾರೆ. ಸೊ ಈ ವಿಶೇಷ ತಂಡದಲ್ಲಿ ಯಾರ್ಯಾರು ಕಾರ್ಯಾಚರಣೆ ಮಾಡಿದ್ದಾರೆ ಅವ್ರಿಗೆಲ್ಲ ಪ್ರಶಂಸೆ ಹಾಗೂ ರಿವಾರ್ಡ್ನ ಘೋಷಣೆ ಮಾಡಿದ್ದೀವಿ. ಇದು ವಿಜಯನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಎಸ್ ಜಾನ್ವಿ ಅವರ ಮಾತು. ವಿಜಯನಗರದಿಂದ ಮಂಜುನಾಥ್, ಜಿ ನ್ಯೂಸ್ ಕನ್ನಡ.